ಎಲ್ಲ ಸ್ಟೇಷನ್ ಕರ್ಸ್ಕೊಂಡಿದ್ದೀವಿ ಇಲ್ಲಿಗೆ. ರೈತರು ಬಂದ ರೋಡ ಕೂತ್ಕೊಂಡ್ರೆ ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಮಾತಾಡಿ ಬಗೆಹರಿಸಿ ಸರ್, ದಯವಿಟ್ಟು ಸಮಸ್ಯೆ ಇಲ್ಲೇ ಇರ್ತೀವಿ ಸರ್. ಇದು ಒಂದೇ ಸರಿ ಅಲ್ಲ. ಅಲ್ಲ, ಮಾತಾಡೋದ್ರಲ್ಲಿ ನಿಮ್ ಕೆಲಸ ಅದು ನೀವು ಮಾಡ್ಬೇಕಾದ್ರೆ ಕೆಲಸ. ತಡಿಯಪ್ಪ ಚರ್ಮಣ ಬೇಡವೇ ಬೇಡಿ ಸರ್. ಇಷ್ಟೊಂದು ಸಮಸ್ಯೆ ಚರ್ಮಣ ಬೇಡವೇ ಬೇಡಿ. ಏನೋ ರಾಮನಗರ 100 kg ಇಲ್ಲ ಅಂದ್ರೆ 50 kg ಇದ್ರೆ 25 kg ಸಿಕ್ಕಿದ್ರೆ ಏನೋ ಅಷ್ಟರ ಮೇಂಟೆನೆನ್ಸ್ ಮಾಡ್ಬೋದು. ಏನೂ ಇಲ್ಲ, ಎಲ್ಲ ರೀಲರ್ಸ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲ, ನಿಮ್ಗೆ ಗೊತ್ತಿಲ್ಲ. ನೀವು ಹೇಳಿ ಸರ್, ನೀವು ಹೇಳಿ, ದಯವಿಟ್ಟು ಹೇಳಿ ಯಾರು ಅಂತವ್ರು ಹೇಳಿ. ನಾನು ಇವತ್ತು ಬಂದು ಮಾಡ್ತೀನಿ ಹೇಳಿ ಸರ್. ನೀವು ಬಾಯಿ ಹೇಳಿ ಅಂತವ್ರು ಸರ್. ಈಗ ಹೇಳಿದ್ರ ಹೇಳಿದ್ರೆ ಕೇಳಿ ಅವ್ರಿಗೇನ ಕೊಡಿ. ಯಾಕೆ ಸರ್ ತಲುಪಿಸಿಲ್ಲ ನೀವು? ಮಾಹಿತಿ ಚರ್ಮಾರನೇ ತಲುಪಿಸಿದ್ದೀನಿ. ಯಾರಿಗೆ ಯಾರಿಗೆ ಅವ್ರು ಕಳಿಸ್ತಾರೆ ಅಂತ ಹೇಳಿ. 100 kg ಇಲ್ಲ ಅಂದ್ರೆ 50 kg ಇದ್ರೆ 25 kg ಸಿಕ್ಕಿದ್ರೆ ಏನೋ ಅಷ್ಟರ ಮೇಂಟೆನೆನ್ಸ್ ಮಾಡ್ಬೋದು. ಏನೂ ಇಲ್ಲ, ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಈ ಕೆಲಸ ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಲಾಕ್ ಓಪನ್ ಮಾಡಿಸಿ ನೀವು ಆಕ್ಷನ್ ಮಾಡಿಸಿ. ರೀಲರ್ಸ್ 70 ಜನ ಇದ್ದಾರೆ, ಲಾಟ್ ಬರೋದು 40. ಎಲ್ಲ ರೀಲರ್ಸ್ಗೆ ತೊಂದರೆ ಆಗ್ತಾ ಇದೆ. ನಾವು ಇವ್ರಿಗೆ ಹೇಳಿ ಸಾಕಾಗಿದ್ದು. ಲಾಸ್ಟ್ ವೀಕು ನಾವು ಸ್ವಲ್ಪ ಕೇಳ್ಕೊಳ್ಳಿ. ನಾವು ಲಾಸ್ಟ್ ವೀಕು ಸಾಹೇಬ್ರದ್ದು ನಾನು ಏನು ಹೇಳಿದೆ, ಏನು ಸರ್ ಇವ್ರಿಗೆ ಯಾಕೆ ಸರ್ ನೀವು ಪರ್ಚೇಸ್ ಮಾಡಿ ಕೊಡ್ತೀರಾ ಅಂತಂದರೆ, ಇಲ್ಲ ಸರ್ ನನಗೆ ಸ್ಯಾಟರ್ಡೆ ಗಂಟೆ ಅವಕಾಶ ಕೊಡಿ, ಸಂಡೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಲಾಕ್ ಮಾಡ್ತೀವಿ. ಒಂದು ಕೆಲಸ ಮಾಡಿ, ಸಂಡೇ ಗಂಟೆನೂ ನೋಡ್ಕೊಡಿ, ಬಂದಿಲ್ಲ ಅಂದರೆ ನಾವು ಲಾಕ್ ಆಕ್ಷನ್ಗೆ ಬರೋಲ್ಲ ಸರ್ ಮಂಡೇ ಅಂತ ನಾವು ಹೇಳಿದ್ವಿ. ಕೇಳಿ ಅವ್ರಿಗೇನ ಕೊಡಿ. ಯಾಕೆ ಸರ್ ತಲುಪಿಸಿಲ್ಲ ನೀವು? ಮಾಹಿತಿ ಚರ್ಮಾರನೇ ತಲುಪಿಸಿದ್ದೀನಿ. ಯಾರಿಗೆ ಯಾರಿಗೆ ಅವ್ರು ಕಳಿಸ್ತಾರೆ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ ಪದೇ ಮುಕ್ಕಾಲು ಭಾಗ ಇಂಡಸ್ಟ್ರಿ ಕಮ್ಮಿ ಆಗ್ಬಿಟ್ಟಿದೆ. ಗೊತ್ತು ಇವ್ರಿಗೇ ರೀಲರ್ಸ್. ಈಗ ನೀವೇ ನೋಡಿ, 40 ಲಾಟ್ ಬರ್ತಾ ಇದೆ, 70 ಜನ ರೀಲರ್ಸ್ ಇದ್ದಾರೆ. ಕಾಲ್ ಭಾಗನೂ ಬರಲ್ಲ ಸರ್. ರೈಟ್ ಹಾಕಬೇಕು. ಉತ್ತರ ಕೊಡಿ ಅವ್ರಿಗೆ. ಒಳ್ಳೆ ಕ್ಯಾಮ್ರಾ ಹಾಕ್ಸಿ, ಸರ್ಕಾರ ಬಂದಿಲ್ಲ ಅಂತ ಟಿವಿ ಹಾಕ್ಸಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರು ಕತ್ತಲ್ಪಳ್ಳಿ ಹಿಡ್ಕೊಂಡ್ರು, ಏನಾರ ಹೆಚ್ಚು ಕಮ್ಮಿ ಇತ್ತು, ಯಾರು ಜವಾಬ್ದಾರಿ? ಅಲ್ಲ ರೀ, ಪೊಲೀಸ್ ಅವರು ಎಲ್ಲ ಅಂಗಡಿಗೂ ಹೇಳಿದ ತಕ್ಷಣ ಕ್ಯಾಮ್ರಾಗಳೆಲ್ಲ ನಾನು 2 ವರ್ಷದಿಂದ ಹೇಳ್ತಾ ಇದ್ದೀನಿ ನಾನು. ಅಲ್ಲ, ನಿಮ್ಗೆ ಗೊತ್ತಿಲ್ಲ. ನೀವು ಹೇಳಿ ಸರ್, ನೀವು ಹೇಳಿ, ದಯವಿಟ್ಟು ಹೇಳಿ ಯಾರು ಅಂತವ್ರು ಹೇಳಿ. ನಾನು ಇವತ್ತು ಬಂದು ಮಾಡ್ತೀನಿ ಹೇಳಿ ಸರ್. ನೀವು ಬಾಯಿ ಹೇಳಿ ಅಂತವ್ರು. ಈಗ ಸರ್, ಈಗ ಮೀಟರ್ ಚೆಕ್ ಮಾಡಿ, ಮೀಟರ್ ಚೆಕ್ ಮಾಡಿ ಸರ್. ಕೆಲಸ ಓಡಿದ್ರೆ ಮೀಟರ್ ಚೆಕ್ ಮಾಡಿ. ಕೆಲಸ ತಗೊಂಬಂದಿರೋದು ಅಲ್ಲಲ್ಲ, ನೀವು ಅವತ್ತು ಕೇಳಿದ್ರ ನಮ್ಗೆ ಈ ಮಾತು, ನಮ್ಗೆ ಮಾತು ಕೇಳಿದ್ರೆ ಅಲ್ಲ, ಇವತ್ತಲ್ಲ. ಇವ್ರಿಗೆ ಅಧಿಕಾರ ಇದೆ, ಯಾರ್ಯಾರ ಮನೆಯಲ್ಲಿ ಕೆಲಸ ನಡೀತಾ ಇದೆ ಅವ್ರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅವರು ಮಾಡ್ಬಿಟ್ಟು ರೀಡಿಂಗ್ ನೋಡ್ಲಿ, ಅವ್ರದ್ದು ಕೆಲಸ ನಡೀತಾ ಇದೆ ಇಲ್ಲ ಅಂತ ಗೊತ್ತಾಗ್ತವೆ. ಅವ್ರದ್ದು ನೀವು ಲಾಕ್ ಯಾಕೆ ಓಪನ್ ಮಾಡ್ತೀರಾ? ಟೆಕ್ನಿಕಲ್ ಪ್ರಾಬ್ಲಮ್ ನಿಮ್ಗೆ ಗೊತ್ತು ರೀ. ಹೇಳಿದ್ರ ಹೇಳಿದ್ರೆ ಕೇಳಿ. ಇವ್ರು ಹೇಳವ್ರೆ, ಅವ್ರು ಹೇಳಲಿಲ್ಲ. ಇವ್ರು ಹೇಳಿದ್ರು, ಅವ್ರಿಗೆ ಯಾಕೆ ಹೇಳಲಿಲ್ಲ ರೀ? ಅರ್ಥ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಹೋಲಿ, ಅವ್ರಿಗೆ ನಿಲ್ಸಿನ ಅವ್ರು ಪರಿಶೀಲನೆ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಇದೆ. ಹೋಗಿ ಸ್ಪಾಟ್. ಈಗ ನಿಮ್ಮ ಬರ್ತಾರಲ್ಲ, ಹೋಗಿ ಮಾಡ್ಕೊಂಡು ಬನ್ನಿ. ಇವತ್ತು ಮಾಡಕ್ಕಾಗಲ್ಲ. ಇವತ್ತಲ್ಲ ರೀ, ಇನ್ನು 5 ದಿವಸ ತಗೊಳ್ಳಿ. ಮಂಗಳವಾರ ಬೇಡ, ಇನ್ನು 5 ದಿವಸ ತಗೊಳ್ಳಿ. ಮಾಡ್ಬೇಕು ಮಾಡ್ರಿ. ರೈತರು ಯಾರೇ ಏನಾಗೈತಿ? 200 ರೂಪಾಯಿ ಪರಿಸ್ಥಿತಿ ರೋಡ್ ಕೂತ್ಕೊಂಡ್ರೆ ನಮ್ ಕೆಲಸ ತಡಿಯಪ್ಪ. ಚರ್ಮಣ ಬೇಡವೇ ಬೇಡಿ ಸರ್. ಇಷ್ಟೊಂದು ಸಮಸ್ಯೆ ಚರ್ಮಣ ಬೇಡವೇ ಬೇಡಿ. ಏನೋ ರಾಮನಗರ ಒಂದು ಆಗೋಲಿ ಅಷ್ಟೇ. ಎತ್ಕೊಂಡು ಹೋಗ್ತೀವಿ, ರಾಮನಗರ ಗೊತ್ತೀವಿ. ಮಾರ್ಕೆಟ್ ಬೇಡಿ. 30 ಲಾಟ್ ಡಿಸಿ ಸಾಹೇಬ್ರ ಬಂದು ಬ್ಯಾನ್ ಮಾಡ್ಬಿಟ್ಟು ಹೊರಟೋಗಿ, ಸೀಲ್ ಮಾಡ್ಬಿಟ್ಟು ಡಿಸಿ ಸಾಹೇಬ್ರ ಬಂದು ಬ್ಯಾನ್ ಮಾಡ್ಬಿಟ್ಟು ಹೊರಟೋಗಿ. ನೀವೇ ಮಾಡ್ಬಿಟ್ಟು ಸರ್ ಬ್ಯಾನ್.
ಮಾತಾಡಿ ಬಗೆಹರಿಸಿ ಸರ್ ದಯವಿಟ್ಟು ನಿಮ್ಗೆ ಸಮಸ್ಯೆ ಇಲ್ಲೇ ಇರ್ತೀವಿ ಸರ್. ಇದು ಒಂದೇ ಸರಿ ಅಲ್ಲ. ಎಲ್ಲ ಸ್ಟೇಷನ್ ಕರ್ಸ್ಕೊಂಡಿದ್ದೀನಿ ಇಲ್ಲಿಗೆ. ರೈತರು ಬಂದ ರೋಡ ಕೂತಾರ ನಿಮ್ಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ. ಮಾತಾಡಿ ಬಗೆಹರಿಸಿ ಅದನ್ನ ಪರ್ಸೆಂಟೇಜ್ ಬಗೆಹರಿಸಿ ಅದನ್ನ ಅಲ್ಲ ಮಾತಾಡೋದ್ರಲ್ಲಿ ನಿಮ್ ಕೆಲಸ ಅದು ನೀವು ಮಾಡ್ಬೇಕಾದ್ರೆ ಮಾರ್ಕೆಟ್ ಇಲ್ಲ ಅದೇ ಅನ್ಕೊ ಬರ್ತೀವಿ ನಾವು. ಅವರು ಬರ್ತಾರೆ ಬಂದಾಗಲೇ ಇದೇ ಕೆಲಸ ನಮ್ಗೂ ಬೇಡಿ ಸರ್. ತೆಗಿದೇನೆ ಹೋದ್ರೆ ನಾವೆಲ್ಲಾರು ನೋಡ್ಕೊತೀವಿ. ಡೀಲರ್ಸ್ಗೂ ಬೇಡಿ ರೈತರಿಗೂ ಬೇಡಿ ಮಾರ್ಕೆಟೇ ಬೇಡಿ ನಮ್ಗೆ ಮಾರ್ಕೆಟೇ ಬೇಡಿ ಸರ್. ಏನ್ ಸರ್ ಡೀಲರ್ಸ್ ಇನ್ನೊಬ್ರು ಯಾರು ಸೀಲ್ ಮಾಡ್ಬಿಡಿ ಇಲ್ಲಿ ಈ ಡೀಲರ್ಸ್ ಮಾರ್ಕೆಟ್ ಇರಲಿ, ಒಳ್ಳೆ